ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ಅವತ್ತು ಬಾಬಾ ಸಾಹೇಬರನ್ನು ಕೆಲವರು ವಿರೋಧ ಮಾಡ್ತಾ ಇದ್ರು. ಇವತ್ತು ಎಲ್ಲರೂ ಅವರನ್ನು ಒಪ್ಕೊಂಡಿದ್ದಾರೆ. ಸದ್ಯದ ಮಟ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಅನಿವಾರ್ಯತೆ ಆಗಿದೆ. 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವ ಭಾರತದ ಪ್ರತಿಯೊಬ್ಬ ಪ್ರಜೆಯ ದೈನಂದಿನ ಬದುಕಿನಲ್ಲಿ ಬಾಬಾ ಸಾಹೇಬರ ಅನಿವಾರ್ಯತೆ ಎದ್ದು ಕಾಣುತ್ತೆ. ನೋಡಿ, ಒಬ್ಬರಲ್ಲ ಇಬ್ಬರಲ್ಲ 140 ಕೋಟಿಗೂ ಹೆಚ್ಚು ಜನ ಇವತ್ತು ಬಾಬಾ ಸಾಹೇಬರ ನೆರಳಲ್ಲಿ ಬದುಕ್ತಾ ಇದ್ದಾರೆ. ಅಂದರೆ ಅವತ್ತು ಅವರು ಮಾಡಿದ ಸಾಧನೆ ಎಂಥದ್ದಿರಬೇಡ. ಆ ಸಾಧನೆಗೋಸ್ಕರ ಅವರು ಪಟ್ಟ ಕಷ್ಟ ಶ್ರಮ ಎಷ್ಟಿರ್ಬೋದು. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಕ್ವಿಕ್ಕಾಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸಂವಿಧಾನ ಶಿಲ್ಪಿ, ವಿಶ್ವ ಮಾನವ ಕುಲದ ವಿಮೋಚಕ ಡಾಕ್ಟರ್ BR ಅಂಬೇಡ್ಕರ್ ಅಂದರೆ ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ಪತ್ರಕರ್ತ, ಶಿಕ್ಷಣ ಪ್ರೇಮಿ, ಜನಾನುರಾಗಿ, ರಾಜಕಾರಣಿ, ಎಲ್ಲಕ್ಕಿಂತ ಮುಖ್ಯವಾಗಿ ಜಿಡ್ಡು ಹಿಡಿದಿದ್ದ ನಮ್ಮ ಸಮಾಜವನ್ನು ತಿಕ್ಕಿ ತೊಳೆದ ಮಹಾನ್ ಸಮಾಜ ಸುಧಾರಕ. ಸಮಾಜ ಸುಧಾರಣೆಗೆ ಮೂಲ ತತ್ವಗಳಾದ ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವವನ್ನು ಜೀವನ ಪರ್ಯಂತ ಸ್ಪಷ್ಟವಾಗಿ ಪ್ರತಿಪಾದಿಸಿದ ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್. ಅವರ ವಿಚಾರಧಾರೆಗಳಲ್ಲಿ ಬುದ್ಧನ ಕರುಣೆ ಇತ್ತು, ಪೈಗಂಬರರ ಸಮಾನತೆ ಇತ್ತು, ಯೇಸುವಿನ ಶಾಂತಿ ಪ್ರೀತಿ ಇತ್ತು, ಬಸವಣ್ಣನ ಭ್ರಾತೃತ್ವ ಇತ್ತು. ತೀರಾ ಬಡತನದಿಂದ ಬಂದು ಬಲಾಢ್ಯರ ಜೊತೆ ಗುದ್ದಾಡಿದ್ರು. ಜಾತಿ ಆಧಾರದ ತಾರತಮ್ಯವನ್ನು ಕಿತ್ತು ಬಿಸಾಕೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು. ಮೊದಲಿಗೆ ಅಂಬೇಡ್ಕರ್ ಸಾಮಾಜಿಕ ನ್ಯಾಯವನ್ನು ಸಾಧಿಸೋದಕ್ಕೆ ಸಮಾಜಮುಖಿ ಕೆಲಸಗಳನ್ನೇ ಅವಲಂಬಿಸ್ತಾರೆ. ಜಾತಿ ಶ್ರೇಣೀಕೃತ ವ್ಯವಸ್ಥೆಯಿಂದಾಗಿ ಸಮಾಜ ಛಿದ್ರವಾಗಿದೆ, ಹಿಂಗಿದೆ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿರೋದಿಲ್ಲ ಅಂತ ಪ್ರತಿಪಾದನೆ ಮಾಡ್ತಾ ಇದ್ರು. ಸಮಾಜದ ಪ್ರಗತಿಗೆ ಜಾತಿಯ ತಡೆಗೋಡೆ ಆಗಿದೆ ಅಂತ ಹೇಳ್ತಾ ಇದ್ರು. ಈ ಜಾತಿಯನ್ನು ಕಿತ್ತು ಬಿಸಾಕದಿದ್ರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಬರೀ ಹೇಳಿದ್ದಷ್ಟೇ ಅಲ್ಲ, ಅದಕ್ಕಾಗಿ ಅಂದರೆ ಈ ಜಾತಿ ವ್ಯವಸ್ಥೆಯನ್ನು ಕಿತ್ತಾಕೋದಕ್ಕೆ ರೆಸ್ಟ್ಲೆಸ್ ಹೋರಾಟ ಮಾಡಿದರು. ಜಾತಿ ವಿನಾಶ ಅನ್ನೋ ಪುಸ್ತಕವನ್ನು ಬರೆದರು. ಅವತ್ತು ಅವರು ಅಷ್ಟೆಲ್ಲ ಹೋರಾಟ ಮಾಡಿದ್ದಕ್ಕೇನೆ ಇವತ್ತು ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು ಘನತೆಯಿಂದ ಬದುಕ್ತಾ ಇದ್ದಾರೆ, ಕಾನೂನಿನ ರಕ್ಷಣೆಯನ್ನು ಪಡ್ಕೊಂಡಿದ್ದಾರೆ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಮೀಸಲಾತಿಯನ್ನು ಸೇರಿಸಿದಕ್ಕೇನೆ ಐತಿಹಾಸಿಕವಾಗಿ ಮೂಲೆ ಗುಂಪಾಗಿದ್ದ ಸಮುದಾಯಗಳು ಇವತ್ತು ಅವಕಾಶಗಳನ್ನು ಪಡ್ಕೊಂಡಿದ್ದಾವೆ, ಮುಖ್ಯವಾಹಿನಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ಇನ್ನೊಂದು ಬಾಬಾ ಸಾಹೇಬರ ವಿಚಾರಧಾರೆಗಳಲ್ಲಿ ಮುಖ್ಯವಾದದ್ದು ಅಂದರೆ ಅದು ಶಿಕ್ಷಣ ಸಂಘಟನೆ ಹೋರಾಟ ಅವರ ಪ್ರಸಿದ್ಧ ಘೋಷಣೆಯಾಗಿತ್ತು. ತುಳಿತಕ್ಕೊಳಗಾದ ಸಮಾಜಗಳು ಮುನ್ನೆಲೆಗೆ ಬರಬೇಕಂದ್ರೆ ಶಿಕ್ಷಣ ಒಂದೇ ಮಾರ್ಗ ಅನ್ನೋದನ್ನು ಬಾಬಾ ಸಾಹೇಬರು ಬಲವಾಗಿ ಹೇಳ್ತಾ ಇದ್ರು. ದಲಿತರು ಮತ್ತು ಹಿಂದುಳಿದ ವರ್ಗಗಳು ಶಿಕ್ಷಣವನ್ನು ಪಡೆದುಕೊಳ್ಳಲು ಸಹಾಯ ಮಾಡಿದರು. ಸ್ಕಾಲರ್ಶಿಪ್ ಸಿಗೋದಕ್ಕೆ ಶ್ರಮ ಹಾಕಿದ್ರು. ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಅಂತ ಸಂಸ್ಥೆಗಳನ್ನು ಸ್ಥಾಪಿಸಿ ಎಲ್ಲರಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿದವರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಿಗರು. ಇನ್ನು ಶೋಷಿತ ಸಮುದಾಯಗಳಿಗೆ ಅಂಬೇಡ್ಕರ್ ಕಲಿಸಿದ ಮಹತ್ತರ ಪಾಠ ಅಂದರೆ ಅದು ಆರ್ಥಿಕ ಸಬಲೀಕರಣ. ಸಮಾಜಕ್ಕೆ ತಕ್ಷಣಕ್ಕೆ ಸಿಗೋ ಪರಿಹಾರ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದ ಅವರು ಆರ್ಥಿಕ ಸಬಲೀಕರಣದ ಬಗ್ಗೆ ದಲಿತ ಸಮುದಾಯಗಳಿಗೆ ಹೆಚ್ಚು ಪಾಠ ಮಾಡಿದರು. ಭೂ ಸುಧಾರಣೆಗಳು, ಕಾರ್ಮಿಕ ಹಕ್ಕುಗಳು, ಸಮಾನ ಉದ್ಯೋಗ ಅವಕಾಶಗಳಿಗಾಗಿ ಪ್ರತಿಪಾದನೆ ಮಾಡ್ತಾ ಇದ್ರು. ಕಾರ್ಮಿಕ ಕಾನೂನುಗಳು, ಕನಿಷ್ಠ ವೇತನ ನೀತಿಗಳನ್ನು ರಚಿಸಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ತಂದುಕೊಟ್ಟು ದಲಿತ ಮತ್ತು ಹಿಂದುಳಿದ ಸಮುದಾಯಗಳು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಅವತ್ತು ಅವರು ಮಾಡಿದ ಹೋರಾಟದಿಂದಲೇ ಇವತ್ತು ನಾವು ಗುಡಿಸ್ನಲ್ಲಿ ಇದ್ದವರು ಒಳ್ಳೊಳ್ಳೆ ಮನೆಗಳನ್ನ ಕಟ್ಸ್ಕೊಂಡಿದ್ದೇವೆ. ಕಾಲಿಗೆ ಚಪ್ಪಲಿಯೂ ಹಾಕದ ನಾವು ಬೈಕು ಕಾರುಗಳಲ್ಲಿ ಓಡಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಎಲ್ಲ ಜಾತಿ ಧರ್ಮದ ಮಹಿಳೆಯರು ಸದಾ ಸ್ಮರಿಸಬೇಕಾದ ವ್ಯಕ್ತಿ ಅಂದರೆ ಅದು ಅಂಬೇಡ್ಕರ್. ಮಹಿಳಾ ಹಕ್ಕುಗಳು ಮತ್ತು ಸಮಾನತೆಯ ಪ್ರಬಲ ಪ್ರತಿಪಾದಕರಾಗಿದ್ದ ಬಾಬಾ ಸಾಹೇಬರು ಈ ಸಮಾಜದಲ್ಲಿ ಗಂಡಸಿಗೆ ಎಷ್ಟು ಹಕ್ಕುಗಳು ಇದ್ದಾವೋ ಹೆಂಗಸರಿಗೂ ಅಷ್ಟೇ ಹಕ್ಕು ಇದ್ದಾವೆ, ಅವೆಲ್ಲವನ್ನು ಕೊಡಲೇಬೇಕು ಅಂತ ಅವತ್ತಿನ ಕಾಲದಲ್ಲೇ ಗಟ್ಟಿ ಧ್ವನಿಯಲ್ಲಿ ಪ್ರತಿಪಾದಿಸಿದ್ದು ಅಂಬೇಡ್ಕರ್. ಮದುವೆ, ಉತ್ತರಾಧಿಕಾರ ಮತ್ತು ಆಸ್ತಿಯಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕುಗಳು ಸಿಗಬೇಕು ಅಂತ ಹಿಂದೂ ಸಂಹಿತೆ ಮಸೂದೆ ಹಾಗೂ ಸಂವಿಧಾನದಲ್ಲಿ ಹಕ್ಕುಗಳು ಸಿಗೋ ನಿಟ್ಟಿನಲ್ಲಿ ಅಂಬೇಡ್ಕರ್ ಮಾಡಿದ ಕೆಲಸ ಅಸಾಧಾರಣ. ಅದು ಮಹಿಳಾ ವಿಮೋಚನೆಯನ್ನು ಅತ್ಯಗತ್ಯ ಕೆಲಸ ಅಂತ ಭಾವಿಸಿದ್ದ ಬಾಬಾ ಸಾಹೇಬರು ಲಿಂಗ ಸಮಾನತೆ ಇಲ್ಲದ ಸಮಾಜ ಪ್ರಗತಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ದರಿಂದ ಈ ಸಮಾಜದ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಬಾಬಾ ಸಾಹೇಬರ ನೆರಳಿನಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ತಪ್ಪಾಗಲ್ಲ. ಇನ್ನು ಧರ್ಮದ ವಿಚಾರದಲ್ಲೂ ಬಾಬಾ ಸಾಹೇಬರಿಗೆ ಸ್ಪಷ್ಟ ನಿಲುವು ಇತ್ತು. ಧರ್ಮಕ್ಕೆ ತಾರ್ಕಿಕ ಮತ್ತು ಮಾನವೀಯ ವಿಧಾನ ಇರಬೇಕು ಅಂತ ಹೇಳ್ತಾ ಇದ್ರು. ಜಾತಿ ಆಧಾರಿತ ಹಿಂದೂ ಧರ್ಮವನ್ನು ಬಾಬಾ ಸಾಹೇಬರು ಸಾರಸಗಡವಾಗಿ ತಿರಸ್ಕರಿಸ್ತಾರೆ. ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯೋದಿಲ್ಲ ಅಂತ ಸ್ಪಷ್ಟವಾಗಿ ಗಟ್ಟಿ ದನಿಯಲ್ಲಿ ಘಂಟಾಘೋಷವಾಗಿ ಹೇಳ್ತಾರೆ. 1956ರಲ್ಲಿ ಬೌದ್ಧ ಧರ್ಮವನ್ನು ಅಪ್ಕೊಳ್ತಾರೆ. ಅದರ ಸಮಾನತೆ ಮತ್ತು ಕರುಣೆಯ ಮೌಲ್ಯಗಳನ್ನು ಉತ್ತೇಜನ ಮಾಡ್ತಾರೆ. ಒಟ್ಟಿನಲ್ಲಿ ಅಂಬೇಡ್ಕರ್ ಅಂದರೆ ಆಲದ ಮರ. ಅದರ ನೆರಳಲ್ಲಿ ಆಶ್ರಯ ಪಡೆದಿರೋ ಸಂಖ್ಯೆ ಲೆಕ್ಕಕ್ಕೆ ಇಲ್ಲ. ಈಗಂತೂ ಅಂಬೇಡ್ಕರ್ ಮನೆ ಮನೆಯ ಹಣತೆ ಆಗ್ತಾ ಇದ್ದಾರೆ. ನೊಂದವರಿಗೆ, ನೋವುಂಡವರಿಗೆ ದಿನನಿತ್ಯದ ಸೂರ್ಯನಾಗಿ ಬೆಳಕು ಕೊಡ್ತಾ ಇದ್ದಾರೆ. ಬಾಬಾ ಸಾಹೇಬರು ನಮಗೆ ನೆನ್ನೆಯೂ ಬೇಕಾಗಿದ್ದರು, ಇವತ್ತೂ ಬೇಕಾಗಿದ್ದಾರೆ, ನಾಳೆಯೂ ಬೇಕಾಗ್ತಾರೆ. ಫೈನಲಿ ಶೋಷಿತ ಸಮುದಾಯಗಳ ಪಾಲಿಗೆ ಮುಳುಗದ ಸೂರ್ಯನ ರೀತಿ ಬಾಬಾ ಸಾಹೇಬರು ಸದಾ ಕಂಗೊಳಿಸ್ತಾ ಇರ್ತಾರೆ. ಕಗ್ಗತ್ತಲಲ್ಲಿ ಇರೋರಿಗೆ ಕರಗದ ಕಂದಿಲಿನ ರೀತಿ ಬೆಳಕನ್ನು ಕೊಡ್ತಾ ಇರ್ತಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.